ಯಾಕೆ ಇಳಿದು ಬಂದ್ರಿ? ಒಂದು ರೇರ್ ಬರ್ಡು, ಎಷ್ಟು ಚೆನ್ನಾಗಿ ಪಿಕ್ಚರ್ ಬರ್ತಿತ್ತು, ಬಂದು ಡಿಸ್ಟರ್ಬ್ ಮಾಡಿಬಿಟ್ರಿ. ಲೈಫಲ್ಲಿ ಒಂದ್ಸಲನೂ ಪ್ರಾಣಿ ಪಕ್ಷಿಗಳ ಫೋಟೋ ತೆಗ್ದಿಲ್ಲ, ವೈಲ್ಡ್ ಲೈಫ್ ಫೋಟೋಗ್ರಾಫರ್ ತರ ಫೋಸ್ ಕೊಟ್ಬಿಟ್ರಿ. ನೀವು ತೆಗೆಯೋದು ಸ್ಕೂಲ್ ಡೇಗೆ ಮದ್ವೆಗೆ ಫೋಟೋ ಅಷ್ಟೇ. ಈ ತರ ಬಟ್ಟೆ ಹಾಕೊಂಡು ನಿಂತ್ಕೊಂಡ್ಬಿಟ್ರೆ ಪ್ರಾಣಿಗಳೆಲ್ಲ ನಿಮ್ಗೆ ಫೋಸ್ ಕೊಟ್ಬಿಡತ್ತೆ ಅನ್ಕೊಂಡ್ರಾ? ನಾನು ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಹಾಕೋಣ ಅಂತಾನೇ ಇದ್ದೆ. ನೀನು ಕಟ್ಕೊಂಡಲ್ಲ, ನನ್ನ ಕನಸೆಲ್ಲ ನಾಶ ಆಗೋಗ್ಬಿಡ್ತು. ಅಪ್ಪ, ಇದು ನಾನಿನ್ನು 95 ಟೈಮ್ಸ್ ಹೇಳಿದ್ಯಾ. ನಿನ್ ಕಷ್ಟ ನಂಗೆ ಅರ್ಥ ಆಗುತ್ತೆ. ಆಹಾ, ನೀನು ಒಬ್ಬನೇ ಕಣೋ ನನ್ನ ಕಷ್ಟ ಅರ್ಥ ಮಾಡ್ಕೊಳ್ಳೋದು. ಸರಿ ಸರಿ, ಲೇಟ್ ಆಯ್ತು. ನಾಳೆ ಮಕ್ಕಳಿಗೆ ಸ್ಕೂಲ್ ಇದೆ. ಲತಾ, ನೀನ್ ಹಿಂದ್ಗಡೆ ಕೂತ್ಕೋ, ಇವನ್ನ ತೊಡೆ ಮೇಲೆ ಮಲಗಿಸ್ಕೋಬೇಕು. ನಡೀರಿ. ಹತ್ತಕ್ಕಂದ್ರೆ ಸರ್ ಬನ್ನಿ, ಸರ್ ಬನ್ನಿ. ಅಕ್ಕ, ಆಂಟಿ, ಮೇಡಮ್, ಬನ್ನಿ ಬನ್ನಿ ಬನ್ನಿ. ಸರ್ ಬನ್ನಿ, ಸರ್ ಸರ್ ಬನ್ನಿ ಬನ್ನಿ. ಸರ್ ಬನ್ನಿ 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 ಬನ್ನಿ, ಎಲ್ರು ಬನ್ನಿ. ಫ್ರೀ ಎಂಟರ್ಟೈನ್ಮೆಂಟ್ ಸರ್, ಬನ್ನಿ ಸರ್ ಬನ್ನಿ. ಮೇಡಮ್, ನನ್ನ ಹೆಸರು ದೇವರಾಜ್. ಆಹಾ, ಫ್ರೀ ಅಂದ ತಕ್ಷಣ ಎಷ್ಟು ಬೇಗ ಬಂದ್ಬಿಟ್ರಿ ಎಲ್ಲಾರು. ಸಾರಿ ಸಾರಿ ಸಾರಿ, ಫ್ರೀನೇ. ಮನೆಯಲ್ಲೂ ಮಾತಾಡ್ತೀರಾ, ಫ್ರೆಂಡ್ಸ್ ಜೊತೆನೂ ಮಾತಾಡ್ತೀರಾ, ಆಫೀಸಲ್ಲೂ ಮಾತಾಡ್ತೀರಾ, ಎಲ್ಲಿ ನೋಡಿದ್ರು ಮಾತು ಮಾತು ಮಾತು. ಈಗ ನನಗ್ ಬೇಕಾಗಿರೋದು ನಿಮ್ ಮಾತಲ್ಲ, ನಿಮ್ಮೆಲ್ಲರ ಚಪ್ಪಾಳೆ. ಇದ್ದು ಜೋಶ್ ಅಂದ್ರೆ. ಈಗ ಮುಂದಿನ ಅರ್ಧ ಗಂಟೆ ಕಾಲ ನಾನ್ ಬೇರೆ ಬೇರೆ ಮ್ಯಾಜಿಕ್ ಮಾಡಿ ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡ್ತೀನಿ. ನಾನ್ ಮಾಡೋ ಮ್ಯಾಜಿಕ್ ನಿಮ್ಮೆಲ್ರಿಗೂ ಇಷ್ಟ ಆದ್ರೆ ಈ ಬಡಪಾಯಿಗೆ ಸ್ವಲ್ಪ ಸಹಾಯ ಮಾಡಿ ಅಣ್ಣ. ಅಣ್ಣ, ಜೀವನದಲ್ಲಿ ಯಾವ್ದು ಫ್ರೀಯಾಗಿ ಬರಲ್ಲ ಅಣ್ಣ. ಸರಿ, ನಾನ್ ಜಾಸ್ತಿ ಕುಯ್ಯಲ್ಲ, ಮ್ಯಾಜಿಕ್ ಸ್ಟಾರ್ಟ್ ಮಾಡೋಣ. ಓಕೆ, ಎಲ್ರು ನೋಡ್ತಾರೆ ಏನ್ ಕಾಣ್ತೀವಿ ನನ್ ಕೈಯಲ್ಲಿ? ನೋಡ್ತಾರೆ ಆಬ್ರಕಡಾಬ್ರಾ. ಆಬ್ರಕಡಾಬ್ರಾ. ಇನ್ನೊಂದ್ ಮ್ಯಾಜಿಕ್ ಮಾಡೋಣ. ನನ್ ಕಣ್ ಕಾಣ್ತಿದ್ಯಾ? ಏನಿದೆ ಅಲ್ಲಿ? ಏನಿದೆ? ಏನಿಲ್ಲ. ಯಾರಿಗ್ ಬೇಕು ರೋಸ್? ಯಾರಿಗ್ ಬೇಕು? ಕೊಡ್ತೀನಿ. ನೋಡ್ತಾರೆ ಆಬ್ರಕಡಾಬ್ರಾ. ನೋಡಿ, ನಾನು ಒಬ್ರಿಗೆ ಕೊಡಲ್ಲ ರೋಸ್ನ, ಹೋಗ್ಬೇಕಾದ್ರೆ ಎಲ್ಲರಿಗೂ ಕೊಟ್ಟು ಹೋಗ್ತೀನಿ. ಓಕೆ, ನೆಕ್ಸ್ಟ್ ಮ್ಯಾಜಿಕ್ ಮಾಡೋಣ. ಜೋಗ್ ಫಾಲ್ಸ್ ನೋಡ್ತೀರಾ? ಯಾರ್ಯಾರು ಹೋಗಿದ್ರ ಜೋಗ್ ಫಾಲ್ಸ್ಗೆ? ಓಕೆ, ಕಲರ್ ಜೋಗ್ ಫಾಲ್ಸ್ ನೋಡೋಣ. ಏನಿದೆ? ಓಕೆ, ಏನಿದೆ ನನ್ ಕೈಯಲ್ಲಿ? ಏನಿದೆ? ಓಕೆ, ಆಬ್ರಕಡಾಬ್ರಾ. ಇಲ್ಲಿ ಹಾಲು ಕುಡಿಯೋ ಜನ ಇದ್ದೀರಾ? ನೀನು ಆಲ್ಕೋಹಾಲ್ ಕುಡಿಯೋ ತರ ಕಾಣ್ತಿದ್ಯಾ? ಪರವಾಗಿಲ್ಲ, ಬಾ. ಕುಡಿತಿ ಮಗು. ಖಾಲಿ ಮಾಡ್ಬಿಟ್ಟಿದ ಹುಡುಗ. ಬೇಕೇನೋ? ಬಾರಪ್ಪ.
ಕುಡಿತೇನಾ? ನಾನ್ ಮಾಡಿರೋ ಜಾದು ಎಲ್ರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಸಹಾಯ ಮಾಡಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಪುಟ ಹೇಳ್ಪುಟ ಮನೆ ಬಂತು. ಅಪ್ಪ ಎತ್ಕೊಂತಾರೆ ಹೇಳ್ ಮಗ್ನೆ. ಹೇಳು ಗಾಡಿ ತಗೊಂಡು. ಲೋಕಿ ಲೋಕಿ ಪುಟ ಎದ್ದೋ ಎದ್ದೋ, ಮನೆ ಬಂತು ಎದ್ದೋ. ಹೇಳಪ್ಪ ಹೇಳ. ರೀ ಹಾ ರೀ, ಏನು ಲತಾ ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇಲ್ಲ? ಏನು ಕಾಣಿಸ್ತಾ ಇಲ್ಲ ಅಂದ್ರೆ? ಲತಾ ಏ ಲತಾ ಲತಾ ರೀ ಮಂಜು, ಲತಾ ಇಲ್ರಿ? ನನ್ ಮಗಳು ಎಲ್ಲರೂ ಹಿಡಿದ್ಲಾ? ಇಲ್ಲ ಸರ್. ಇಲ್ಲ ಸರ್ ಅಂದ್ರೆ ಏನರ್ಥ? ಅಯ್ಯೋ ನಾವೆಲ್ಲ ಮಲ್ಗಿದ್ವಿ, ನೀನ್ ಎದ್ದಿದ್ದಲ್ಲಪ್ಪ. ರೀ, ಡೋರ್ ಬೇರೆ ಓಪನ್ ಆಗಿತ್ತು ರೀ. ಡೋರ್ ಓಪನ್ ಆಗಿತ್ತ? ಅಯ್ಯೋ ಹಂಗಂದ್ರೆ ಎಲ್ಲೋ ಬಿದ್ದಿರ್ಬೇಕು. ನಡಿ ನಡಿ, ನೀನ್ ಆ ಮಗುನ್ ಕರ್ಕೊಂಡು ನಡಿ, ನಾ ಇಬ್ರು ಹೊರ್ಕೊಂಡು ಹೋಗೋಣ. ನಡಿಯಪ್ಪ ನಡಿ, ಗಾಡಿ ಗಾಡಿ ಸ್ಟಾರ್ಟ್ ಮಾಡು ಬೇಗ. ಅಮ್ಮ, ತಲೆ ತಲೆ ಅಮ್ಮ ಅಮ್ಮ. ಹಲೋ ಹಲೋ, ಯಾರಮ್ಮ ನೀನು? ಹಲೋ, ರಘು ಬೇಗ ಬಾರೋ. ಏನಾಯ್ತು ದೇವರಾಜ್? ಯಾರು ಈ ಹುಡುಗಿ? ನನ್ಗೂ ಗೊತ್ತಿಲ್ಲ ಕಣ, ಅದಕ್ಕೆ ನೀನ್ ಫೋನ್ ಮಾಡ್ದೆ. ತಲೆಯಿಂದ ರಕ್ತ ಬೇರೆ ಬರ್ತಾ ಇದೆ. ಸರಿ ನಡಿ, ಜಲ್ದಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ. ಸರಿ, ನನ್ ಬೈಕ್ ಇಲ್ಲ ಇಡ್ತೀನಿ, ನಿನ್ ಬೈಕಲ್ಲಿ ಹೋಗೋಣ. ಸರಿ, ಹಾಗೆ ಮಾಡೋಣ, ಕರ್ಕೊ. ಯಾವುದೇ ತಂದೆ ತಾಯಿಗೆ ಮಕ್ಕಳೇ ಪ್ರಪಂಚ ಆಗಿರ್ತಾರೆ. ಯಾವ ಕ್ಷಣದಿಂದ ಒಂದು ಮಗು ಹುಟ್ಟುತ್ತೋ ಆ ಕ್ಷಣ ತಂದೆ ತಾಯಿ ತಮ್ಮ ಎಲ್ಲ ಸುಖಗಳನ್ನ ಸಂತೋಷಗಳನ್ನ ಆ ಮಗುವಲ್ಲಿ ಕಾಣೋದಕ್ಕೆ ಶುರು ಮಾಡ್ತಾರೆ. ತಮಗೆ ಎಷ್ಟೇ ಕಷ್ಟ ಬರ್ಲಿ, ಎಷ್ಟೇ ನೋವು ಬರ್ಲಿ, ಯಾವತ್ತು ಮಕ್ಕಳ ಮುಂದೆ ಅವರು ತೋರ್ಸ್ಕೊಳಲ್ಲ. ತನ್ನ ಮಗು ಇದೇ ಸ್ಕೂಲಲ್ಲಿ ಓದ್ಬೇಕು, ಇದೇ ತರ ಕಲಿಬೇಕು, ಇದೇ ತರ ಬೆಳಿಬೇಕು, ಸಮಾಜಕ್ಕೆ ಒಂದು ಉತ್ತಮವಾದಂತಹ ಪ್ರಜೆ ಆಗ್ಬೇಕು ಅಂತ ಕನ್ಸು ಕಾಣ್ತಾರೆ. ಆ ಕನ್ಸನ್ನ ಮಕ್ಕಳಲ್ಲಿ ನನ್ಸಾಕ್ಸೋದಕ್ಕೆ ಅವರು ಸತತ ಪ್ರಯತ್ನ ಪಡ್ತಾರೆ. ಅವ್ರಿಗೆ ಎಷ್ಟೇ ನೋವಿದ್ರು ಕೂಡ ಅದೆಲ್ಲದನ್ನು ಮರೆಮಾಚಿ ಮಕ್ಕಳ ಮುಂದೆ ಬರೀ ಸಂತೋಷನ ಮಾತ್ರ ಇಡ್ತಾರೆ.
ಮೊದ್ಲೆಲ್ಲ ಹಾಸ್ಟೆಲ್ ಕಳಿಸ್ತಿದ್ರು ಅಥವಾ ಯಾವ್ದಾದ್ರು ಕೆಲ್ಸಕ್ಕೆ ಮಕ್ಕಳನ್ನ ಕಳಿಸ್ತಿದ್ರು. ಈಗಿನ ಕಾಲದ ಮಕ್ಕಳು ಮನೆಯಿಂದ ದೂರ ಇರ್ಬೇಕು, ಅಪ್ಪ ಅಮ್ಮಯಿಂದ ನಾವು ದೂರ ಇರ್ತೀವಿ ಅಂತ ರೆಡಿ ಅಂತ ಹೇಳ್ತಾರೆ. ಆದ್ರೆ ಅಪ್ಪ ಅಮ್ಮನ್ಗೆ ಯಾಕೋ ಸ್ವಲ್ಪ ಮಕ್ಕಳನ್ನ ಹೊರಗ್ ಕಳ್ಸೋದಕ್ಕೆ ಒಂಥರ ಅಂಜಿಕೆ. ಬೇಡ, ನನ್ನ ಮಕ್ಳು ಎಲ್ಲೂ ಹೋಗೋದ್ ಬೇಡ, ಮನೆಯಲ್ಲೇ ಇರ್ಲಿ, ಅವ್ರ ಮನೆಯಲ್ಲಿಲ್ಲ ಅಂದ್ರೆ ಮನೆಯೆಲ್ಲ ಖಾಲಿ ಖಾಲಿ ಅನಿಸ್ತಿರುತ್ತೆ ಅಂತ ಹೇಳ್ತಾರೆ. ಬಸವ ಮತ್ತೆ ಸುಮಾ ಅವ್ರದ್ದು ಒಂದು ಸುಂದರವಾದ ಸಂಸಾರ. ಈ ಸುಂದರವಾದ ಸಂಸಾರದಲ್ಲಿ ಮುದ್ದಾಗಿರೋ ಇಬ್ರು ಮಕ್ಳಿರ್ತಾರೆ. ಫೋಟೋಗ್ರಫಿಯಿಂದ ಬರ್ತಿದ್ದ ಹಣದಲ್ಲಿ ತಮ್ಮ ಅಗತ್ಯಗಳನ್ನೆಲ್ಲ ನೀಗಿಸ್ಕೊಂಡು ತುಂಬಾ ಸುಖವಾಗಿರ್ತಾರೆ. ಇಂತಹ ಒಂದು ಕುಟುಂಬ ಒಂದು ದಿನ ಟ್ರಿಪ್ಗೆ ಅಂತ ಹೊರಡುತ್ತೆ. ಆ ಟ್ರಿಪ್ ಮುಗಿಸಿ ವಾಪಸ್ ಬರ್ಬೇಕಾದ್ರೆ ಜೀಪ್ನ ಹಿಂದಿನ ಬಾಗಿಲ ಬಳಿ ಕುಳಿತಿದ್ದಂತಹ ಲತಾ ನಿದ್ದೆಗಣ್ಣಲ್ಲಿ ಆ ಜೀಪ್ನಿಂದ ಕೆಳಗೆ ಬೀಳ್ತಾಳೆ. ಆದ್ರೆ ಅದನ್ನ ಮುಂದೆ ಇದ್ದಂಥವ್ರು ಯಾರು ಗಮನಿಸಿರಲ್ಲ. ಈ ಹಿಂದೆ ಲತಾ ಏನ್ ಮಾಡ್ತಿದ್ಲು, ಅವಳ ಮನೇಲಿ ಹೇಗಿದ್ಲು? ಅಲ್ವೇ ಏನಿದು, ಈ ಸಲ ಕರೆಂಟ್ ಬಿಲ್ 500 ರೂಪಾಯಿ ಬಂದಿದೆ. ನನ್ಗೇನ್ರಿ ಗೊತ್ತು? ನಿನ್ಗೇನ್ ಗೊತ್ತಂದ್ರೆ ನೀನ್ ತಾನೇ ಮನೇಲಿರೋದು. ಅದ್ಯಾಕ್ರಿ ಈಗ ಆಡ್ತಾ ಇದ್ದೀರಾ? ಅದ್ಯಾರು ಕಟ್ಟು ಅಂತ ಹೇಳೋದ್ನ ಅವನ್ನೇ ಹೋಗಿ ಕೇಳಿ. ಯಾವಾಗ ನೋಡಿದ್ರು ರೇಗಾಡ್ತಾನೆ ಇರ್ತೀರಾ. ನಾನೇನ್ ರೇಗಾಡ್ತಿಲ್ಲ, ಕೇಳ್ತಾ ಇದ್ದೀನಿ ಅಷ್ಟೇ. ನನ್ ಕೇಳೋದು ಬೇಡ, ನಾನು ಹೇಳೋದು ಬೇಡ. ಏನೋ ಲೋಕಿ ಮಾಡ್ತಾ ಇದೀಯಾ? ಓದ್ಕೊ ಅಂದ್ರೆ ಅದನ್ನ ನೋಡ್ರಿ. ಅಯ್ಯೋ ಇರ್ಲಿ ಬಿಡೆ, ಅವನ್ ಎನಿವೇಸ್ ಎಲ್ಲದ್ರಲ್ಲೂ ಫಸ್ಟ್, ಅವ್ರ ಅಪ್ಪನ ತರ. ಕರೆಕ್ಟ್ ಅಪ್ಪ, ನಾನು ನಿನ್ನ ಸರಿ ಮಾಡೋಣ. ಏನು ನನ್ ಜೊತೆ ಅಕ್ಕ? ಇಲ್ಲಪ್ಪ, ನನಗೆ ಅವೆಲ್ಲ ಆಗೋದಿಲ್ಲ. ಏನ್ ಲತಾ, ಮಾರ್ಕ್ಸ್ ಕಾರ್ಡಾ ಕೊಡು. ಏನಿದು, ಲಾಸ್ಟ್ ಟೈಮ್ಗಿಂತ ಇನ್ನೂ ಕಡಿಮೆನೇ ಆಗಿದೆ. ನಿನಗೆ ಓದೋದ್ ಬಿಟ್ರೆ ಇನ್ನೇನು ಕೆಲಸ ಇದೆ ಮನೇಲಿ? ಮ್ಯಾಥ್ಸು ಸೈನ್ಸು ಇಷ್ಟು ಕಡಿಮೆ ಬಿದ್ದಿದೆ, ಟ್ಯೂಷನ್ಗೆ ಸೇರಿಸಿ ದುಡ್ಡು ದಂಡ. ಇದು ಟೆಸ್ಟ್ ಅಲ್ವಾ, ಫೈನಲ್ ಎಕ್ಸಾಮ್ ಮುಂದಕ್ಕಿರೋದು, ಅವಾಗ ಒಳ್ಳೆ ಮಾರ್ಕ್ಸ್ ತಗೊಂಡ್ತಾಳೆ ಬಿಡಿ. ಹಾಗಲ್ವೇ, ಮುಂದಿನ ವರ್ಷ ಅವಳು 10th ಸ್ಟ್ಯಾಂಡರ್ಡು. ಈ ವರ್ಷ ಪಿಕಪ್ ಆಗದಿದ್ರೆ ಮುಂದಿನ ವರ್ಷ ಕಷ್ಟ ಆಗೋದಿಲ್ವಾ? ಲೋಕಿನ್ ನೋಡ್ ಕಲಿ, ಅವನು ಎಲ್ಲದರಲ್ಲೂ ಫಸ್ಟು. ಅವಳು ತುಂಬಾ ಸೆನ್ಸಿಟಿವ್ ಅಂತ ನಿಮ್ಗೆ ಗೊತ್ತಿಲ್ವೇನ್ರಿ? ಅವಳಿಗೆ ಎಷ್ಟಾಗುತ್ತೋ ಅಷ್ಟು ಓದ್ಕೊಂತಾಳೆ, ನೀವು ಸುಮ್ಮನಿದ್ ಬಿಡಿ. ಈ ನಡುವೆ ಮಕ್ಕಳಿಗೆ ಜಾಸ್ತಿ ಫೋರ್ಸ್ ಮಾಡಬಾರ್ದು ಅಂತ ನಿನ್ನೆ ಟಿವಿಲಿ ಸ್ವಾಮೀಜಿಗಳು ಹೇಳ್ತಾ ಇದ್ರು. ಓಹೋ, ಅದಕ್ಕೆ ಇರಬೇಕು ನೀನು ಆ ಸ್ವಾಮೀಜಿ ಪ್ರೋಗ್ರಾಮ್ ನೋಡಿ ನೋಡಿ ಕರೆಂಟ್ ಬಿಲ್ಲು ಜಾಸ್ತಿ ಆಗಿರೋದು. ಲತಾ, ಅಳ್ಬೇಡ ಪುಟ, ಜ್ವರ ಜಾಸ್ತಿ ಆಗತ್ತೆ, ಸುಮ್ಮನಿರಮ್ಮ. ಈ ಸಲನೂ ನಂಗೆ ಕಮ್ಮಿ ಮಾರ್ಕ್ಸ್ ಬರುತ್ತೆ ಅಂತ ಭಯ ಆಗ್ತಿದೆ ಅಮ್ಮ. ಅಯ್ಯೋ, ಎಕ್ಸಾಮ್ ಮೊನ್ನೆ ಹಾಳಾಗೋಯ್ತು ಕಣೆ. ಊಟ ಮಾಡು, ಮಾತ್ರೆ ಹಾಕೋ, ಎಲ್ಲ ಸರಿ ಹೋಗತ್ತೆ. ಬಾಕಂತ ಹೇಳ್ಚಿನ್ನ, ಹೇಳಮ್ಮ. ಬಾ. ಏನಾಯ್ತು ಅಮ್ಮ ಮಗಳದು? ರೀ, ಜ್ವರ ಬಂದಿದೆ ರೀ. ಇದು ಫೀವರ್ ಅಲ್ಲ, ಎಕ್ಸಾಮ್ ಫೀವರ್. ಇದ್ರಲ್ಲಿ ಏನಿದೆ ಹೊಸದು? ಪ್ರತಿ ಸಲನೂ ಇದ್ದಿದ್ದೆ. ಊಟ ಮಾಡ್ಕೊಂಡು ಟ್ಯಾಬ್ಲೆಟ್ ಹಾಕೊಂಡು ಮಲ್ಕೋ. ಈ ಸಲಿನೂ ನಿನ್ ರಿಸಲ್ಟು ಗೊತ್ತಿದ್ದೆ.